ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಈ ಲಾಗ್ನ ನಾನು ಶನಿವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ವಾಯ್ಸ್ ಓವರು ಹಾಗೆ ಎಡಿಟಿಂಗ್ ಏನೂ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ವೀಕೆಂಡ್ ಬಂತು ಅಂದರೆ ಯಾವ ಕೆಲಸನೂ ಆಗೋದೇ ಇಲ್ಲ, ಈ ಯೂಟ್ಯೂಬ್ ಕೆಲಸಗಳು. ಹಾಗಾಗಿ ಇವತ್ತಿನೇನು ಮತ್ತೆ ಮಂಡೇ ಇತ್ತಲ್ವ, ಬೆಳಗ್ಗೆನೇ ವಾಯ್ಸ್ ಓವರ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡೋಣ ಅಂತೇಳಿ ಬೆಳಗ್ಗೆನೇ ವಾಯ್ಸ್ ಓವರ್ ಕೊಟ್ಕೊತಾ ಇದ್ದೀನಿ. ಹಾಗೆ ಶುಕ್ರವಾರ ನನ್ನ ಮಗಳು ಬರ್ಡೇ ಇತ್ತು ಅಂತ ಹೇಳಿ ಇವತ್ತು ನಾನೇ ಮನೆಯಲ್ಲಿ ಕೇಕ್ನ ಮಾಡಿದ್ರಾಯಿತು ಅಂತ ಹೇಳಿ ಕೇಕಿಗೆ ಏನೇನು ಬೇಕು ನೋಡಿ ಅದನ್ನು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಕೇಕಿಗೆ ಮೇನ್ ಬೇಕಾಗಿರೋದೇ ಮೆಜರ್ಮೆಂಟು. ನಾವು ಕರೆಕ್ಟಾಗಿರುವಂತಹ ಮೆಜರ್ಮೆಂಟಲ್ಲಿ ಕೇಕ್ ಮಾಡಿದರೆ ಆರಾಮಾಗಿ ಬೇಕರಿಯಲ್ಲಿ ಮಾಡುವಂತಹ ಕೇಕ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅದಲ್ಲದೆ ನನಗೆ ಈ ಥರ ಮನೆಯಲ್ಲೇ ಕೇಕ್ ಮಾಡಿ ಕಟ್ ಮಾಡಿಸೋದಂದ್ರೆ ತುಂಬ ಇಷ್ಟ. ಹಾಗಾಗಿ ಮನೆಯಲ್ಲೇ ಕೇಕ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡಿದ್ದೆ. ಇವಾಗ ಕೇಕ್ನ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಈ ಕೇಕ್ ಮಾಡೋದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ, 1/4 ಕಪ್ ಆಗುವಷ್ಟು ಮೊಸರು, ಹಾಗೆ 1/3 ಕಪ್ ಆಗುವಷ್ಟು ಎಣ್ಣೆ. ಅರ್ಧ ಕಪ್ಪು ಹಾಲು ತೊಗೊಂಡಿರೋದ್ರಿಂದ ಇದೇ ಮೆಜರ್ಮೆಂಟಲ್ಲಿ ಅರ್ಧ ಕಪ್ನ ಸಕ್ಕರೆ ಪುಡಿ ತೊಗೊತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಅಲ್ಲಲ್ಲಿ ಸಕ್ಕರೆ ಇರುತ್ತೆ. ಹಾಗಾಗಿ ನೀಟಾಗಿ ಇದನ್ನ ಬೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಸಕ್ಕರೆ ಏನಾದರೂ ಇದ್ದರೆ ಅದು ನೀಟಾಗಿ ಕರಗಲಿ ಅನ್ನೋ ಕಾರಣಕ್ಕೆ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಂಡು ನಾನು ಇವತ್ತು ಇದೇ ಪಾತ್ರೆಯಲ್ಲೇ ಕೇಕ್ ಮಾಡ್ತಾಯಿರೋದು. ಅದಕ್ಕೋಸ್ಕರ ಇದನ್ನು ಮೊದಲಿಗೆ ನೀಟಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ 1 ಕಪ್ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಮರಳಿದ್ದರೆ ಮರಳನ್ನು ಸಹ ಸೇರಿಸ್ಕೋಬೋದು. ನನ್ನ ಹತ್ರ ಮರಳು ಇರಲಿಲ್ಲ, ಹಾಗಾಗಿ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ನೀವು ಈ ಥರ ಕೇಕ್ ಮಾಡೋದಿದ್ರೆ ಒಂದು ಸ್ವಲ್ಪ ಹಳೆ ಪಾತ್ರೆಗಳನ್ನೇ ತೊಗೊಳ್ಳಿ, ಯಾಕಂದರೆ ಕಪ್ಪಗಾಗ್ಬಿಡುತ್ತೆ ಮತ್ತು ಅಡುಗೆ ಮಾಡೋದಕ್ಕೆ ಯೂಸ್ ಆಗೋಲ್ಲ. ನಾನಿಲ್ಲಿ ಆಲ್ರೆಡಿ 2 ಸರಿ ಕೇಕ್ ಮಾಡಿದ್ದೆ, ಹಾಗೆ 2 ಸರಿ ಪಿಜ್ಜಾನು ಸಹ ಮಾಡಿದ್ದೆ. ನಾನು ಈ ಥರ ಓವನ್ ಐಟಮ್ಸ್ ಏನಾದರೂ ಮಾಡೋದಿದ್ರೆ ಇದೇ ಪಾತ್ರೆನೇ ಬಳಸೋದು, ಹಾಗಾಗಿ ಇವತ್ತು ಸಹ ಇದೇ ಪಾತ್ರೆನೇ ತೊಗೊಂಡಿದ್ದೀನಿ. ಇದನ್ನ ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 5 ನಿಮಿಷ ಇದನ್ನ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಅದು ಫ್ರೀ ಹೀಟ್ ಆಗೋಷ್ಟರಲ್ಲಿ ನಾವೇನು ಕೇಕ್ನ ಮಾಡ್ಕೋಬೇಕಲ್ಲ ಆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮೇಲ್ಗಡೆ ಮೈದಾ ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ಥರ ಮೈದಾ ಡಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಕೇಕು ಎಲ್ಲೂ ಅಂಟ್ಕೊಳ್ಳಲ್ಲ. ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಸೇಮ್ ಪ್ರೊಸೀಜರಲ್ಲೇ ಹಾಕ್ಕೊಳ್ಳಿ. ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ಈ ಥರ ಮೈದಾ ಡಸ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಪಾತ್ರೆಗಳನ್ನೇ ನೀವು ಮೈದಾ ಡಸ್ಟಿಂಗ್ನ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ನಾವು ಮಾಡುವಂತಹ ಕೇಕು ಎಷ್ಟು ದಪ್ಪ ಬರುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಇವಾಗ ಮೈದಾ ಡಸ್ಟಿಂಗ್ನ ಮಾಡಿರೋಂತಹ ಪಾತ್ರೆನ ಪಕ್ಕಕ್ಕೆ ಇಟ್ಕೊಂಡು ಇವಾಗ ನಾವೇನು ಆವಾಗಲೇ ಹಾಲು ಅದೆಲ್ಲ ಬೀಟ್ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಇವಾಗ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಸಹ ಸೇರಿಸ್ಕೋಬೋದು. ಗೋಧಿ ಹಿಟ್ಟಲ್ಲೂ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ನೀಟಾಗಿ ಈ ಥರ ಜರಡಿ ಹಿಡ್ಕೋಬೇಕಾಗತ್ತೆ, ಯಾಕಂದರೆ ಅಲ್ಲಲ್ಲಿ ಗಂಟಿದ್ದರೆ ಕೇಕ್ ಮಾಡುವಾಗ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಾಗೆ ಇಲ್ಲಿ 1/3 ಕಪ್ ಆಗುವಷ್ಟು ಕೊಕ್ಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಚಾಕ್ಲೇಟ್ ಫ್ಲೇವರ್ ಮಾಡ್ತಾ ಇರೋದ್ರಿಂದ ಕೊಕ್ಕೋ ಪೌಡರು ಬೇಕಾಗುತ್ತೆ. ನೀವೇನಾದರೂ ಬೇಡ ಅಂದರೆ ನೀವಿಲ್ಲಿ ಕೊಕ್ಕೋ ಪೌಡರ್ನ ಸ್ಕಿಪ್ ಮಾಡ್ಕೋಬಹುದು. ಹಾಗೆ ಕೊಕ್ಕೋ ಪೌಡರ್ನ ಸಹ ಇಲ್ಲಿ ನೀಟಾಗಿ ಜರಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು, 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಬಳಸ್ಕೊತಾ ಇದ್ದೀನಿ. ನಾನಿಲ್ಲಿ ಬೇಕಿಂಗ್ ಪೌಡರ್ನ ಕಡಿಮೆ ಬಳಸ್ಕೊಂಡಿದ್ದೆ. ನೀವು ಬೇಕಾದರೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು, ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನು ಸಹ ಬಳಸ್ಕೋಬಹುದು. ಇದನ್ನ ಇವಾಗ ನೀಟಾಗಿ ಈ ಥರ ಜರಡಿ ಹಿಡಿದ್ರೆ ನೋಡಿ ಎಲ್ಲೂ ಗಂಟಿರಲ್ಲ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಬೇಕರಿ ಐಟಮ್ ಯಾವುದೇ ಮಾಡೋದಿದ್ರೂ ಸ್ವೀಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ. ಇದನ್ನ ಇವಾಗ ಗಂಟು ಇಲ್ದೇನೆ ಮೊದಲಿಗೆ ಈ ಥರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಈ ಥರ ಸ್ಪ್ಯಾಚುಲ ಸಹಾಯದಿಂದ ಕಲಿಸ್ಕೊತಾ ಇದ್ದೆ, ಅಲ್ಲಲ್ಲಿ ಒಂದು ಸ್ವಲ್ಪ ಗಂಟು ಅನ್ನಿಸ್ತಾ ಇತ್ತು. ಹಾಗಾಗಿ ನಾನಿಲ್ಲಿ ಈ ಥರ ಬೀಟರ್ ತೊಗೊಂಡು ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಬೀಟರಿಂದ ಬೀಟ್ ಮಾಡಿಕೊಂಡ್ರೆ ಎಲ್ಲೂ ಗಂಟು ಅಂತ ಅನಿಸಲ್ಲ. ಹಾಗಾಗಿ ಇವಾಗ ಇಲ್ಲಿ ಒಂದೇ 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ದು ಬಾಟಲ್ ಬರುತ್ತಲ್ಲ ಅದ್ರದ್ದು ಕ್ಯಾಪಿಂದ 1 ಕ್ಯಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಸ್ಪೂನ್ ಲೆಕ್ಕ ಆದರೆ ನೀವು 1 ಸ್ಪೂನ್ ಅಂತ ಅನ್ಕೋಬಹುದು. ಇದನ್ನ ಇವಾಗ ನೀಟಾಗಿ ಈ ಥರ ಬೀಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನ ಇವಾಗ ನಾನೇನು ಮೊದಲೇ ಡಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಪಾತ್ರೆನ, ಮೈದಾ ಡಸ್ಟು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂಥರ ರಿಬ್ಬನ್ ಥರ ಬರಬೇಕು ನಾವು ಹಾಕುವಾಗ. ಕೇಕ್ ಬ್ಯಾಟರ್ ಏನಿದೆ ಅಲ್ವ ಅದು ರಿಬ್ಬನ್ ಥರ ಬಂದರೆ ತುಂಬ ಚೆನ್ನಾಗಿ ಕೇಕ್ ಆಗುತ್ತೆ. ನೋಡಿ ನಾನು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಪಾತ್ರೆ ತೊಗೋಬೇಕಾಗಿತ್ತು. ಕೇಕ್ ಬ್ಯಾಟರ್ ನೋಡಿ ಆದಮೇಲೆ ಗೊತ್ತಾಯಿತು, ಅಯ್ಯೋ ಸ್ವಲ್ಪ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು, ಕೇಕ್ ಮಾಡೋದಕ್ಕೆ ಆಲ್ರೆಡಿ ನಾನು ಮೈದಾ ಡಸ್ಟಿಂಗ್ ಮಾಡಿಟ್ಟಿದ್ದೆ ಅಲ್ವಾ, ಇದರಲ್ಲೇ ಮಾಡಿದ್ರಾಯ್ತು ಅಂತ ಹೇಳಿ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಎಲ್ಲ ಇವಾಗ ಕೇಕ್ ಬ್ಯಾಟರ್ನ ಅದಕ್ಕೆ ಹಾಕ್ಬಿಟ್ಟು 1-2 ಸರಿ ಇದನ್ನು ಟ್ಯಾಪ್ ಮಾಡ್ಕೊಳ್ಳಿ, ಅಂದರೆ ಒಳಗಡೆ ಎಲ್ಲಾದರೂ ಬಬಲ್ಸ್ ಇದ್ದರೆ ನೀಟಾಗಿ ಒಡ್ಕೊಂಡು ಹರಡ್ಕೊಳ್ಳುತ್ತೆ. ಹಾಗೆ ಇವಾಗ ಫ್ರೀ ಹೀಟ್ ಮಾಡಿರುವಂತಹ ಪಾತ್ರೆನೂ ಸಹ ಹೀಟ್ ಆಗಿರುತ್ತೆ. ಇದನ್ನ ಇವಾಗ ಅದರೊಳಗಡೆ ಇಟ್ಟು
ಕ್ಲೋಸ್ ಮಾಡಿಬಿಡ್ಬೇಕಾಗುತ್ತೆ ಲಿಡ್ನ. ಕ್ಲೋಸ್ ಮಾಡಿ 30ರಿಂದ 45 ನಿಮಿಷ ಇದನ್ನ ಬಿಡಬೇಕಾಗುತ್ತೆ. 30ರಿಂದ 45 ನಿಮಿಷ ಆದರೆ ತುಂಬ ಚೆನ್ನಾಗಿ ಕೇಕ್ ಆಗಿರುತ್ತೆ, ಪರ್ಫೆಕ್ಟಾಗಿ ಕೇಕ್ ಬಂದಿರುತ್ತೆ. ಹಾಗೆ ಇದನ್ನು ಮಾಡುವಾಗ ಈ ಬೇಕ್ರು ಸುತ್ತಮುತ್ತ ಹೋದಾಗ ಯಾವ ಥರ ಫ್ಲೇವರ್ ಬರ್ತಾ ಇರುತ್ತೆ ನೋಡಿ, ಅಯ್ಯೋ ಕೇಕ್ ಮಾಡ್ತಾಯಿದ್ದಾರಾ, ಅಯ್ಯೋ ಪಪ್ಸ್ ಮಾಡ್ತಾಯಿದ್ದಾರೋ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ. ಅದೇ ಥರ ಇವತ್ತು ಮನೇಲಿ ನನಗೂ ಸಹ ಆಗ್ತಾಯಿತ್ತು. ಇನ್ನು ಅದನ್ನು ಬೇಕ್ ಮಾಡೋದಕ್ಕೆ ಇಟ್ಬಿಟ್ಟು ಕೇಕಿಗೆ ಏನೇನೆಲ್ಲ ಸಾಮಗ್ರಿಗಳೆಲ್ಲ ತೊಗೊಂಡಿದ್ದೀನಿ ನೋಡಿ, ಅದ್ರ ಪ್ಲೇಸಿಗೆಲ್ಲ ಇಟ್ಬಿಟ್ಟು ಅದ್ರದ್ದು ಪಾತ್ರೆಗಳೆಲ್ಲ ಒಂದು ಸ್ವಲ್ಪ ತೊಳೆಯೋದಿತ್ತು, ಅದನ್ನೆಲ್ಲ ತೊಳ್ಕೊಂಡೆ. ಕೇಕ್ ಮಾಡೋದು ಮಾತ್ರ ತುಂಬಾ ಸುಲಭ, ಆದರೆ ಅದಕ್ಕೆ ಹೊಂದಿಸ್ಕೋಬೇಕಾಗಿರೋಂತಹ ಕೆಲಸ ಜಾಸ್ತಿ ಇರುತ್ತೆ. ಅದಲ್ಲದೇ ಮೆಜರ್ಮೆಂಟು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೇಕ್ ಮಾಡುವಾಗ ಒಂದು ಮೆಜರ್ಮೆಂಟ್ ಏನಾದರೂ ತಪ್ಪಾಗ್ಬಿಟ್ರೆ ಕೇಕ್ ಪೂರ್ತಿಯಾಗಿ ಹಾಳಾಗ್ಬಿಡುತ್ತೆ. ಇನ್ನು ನಾನು ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡಿದೆ, ಮತ್ತು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇನ್ನು 4 ಗಂಟೆ ಹಂಗೆ ನಾನಿಲ್ಲಿ ಬಂದು ನೋಡ್ತಾಯಿದ್ದೀನಿ. ಯಾಕಂದರೆ ನಾನಿಲ್ಲಿ 3:20 ಇಟ್ಟಿದ್ದು ಕೇಕು, ಕರೆಕ್ಟಾಗಿ 4 ಗಂಟೆಗೆ 45 ನಿಮಿಷ ಆಗಿತ್ತು. ಹಾಗಾಗಿ ಇಲ್ಲಿ ಬಂದು ನೋಡ್ತಾಯಿದ್ದೀನಿ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಬೆಂದಿದೆ ಇಲ್ವ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನಾದರೂ ಟೂತ್ ಪಿಕ್ ಇದ್ದರೆ ಟೂತ್ ಪಿಕ್ಕಿಂದ ನೋಡಿ, ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಚಾಕುನೇ ತೊಗೊಂಡು ನೋಡ್ತಾಯಿದ್ದೀನಿ. ಚಾಕುಗೆ ಎಲ್ಲೂ ಅಂಟ್ಕೊತಾ ಇಲ್ಲ. ನಾವು ಮಾಡಿರುವಂತಹ ಕೇಕು ಈ ಥರ ಅಂಟ್ಕೊಳ್ಲಿಲ್ಲ ಅಂದರೆ ಕೇಕ್ ಕರೆಕ್ಟಾಗಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೋಬೇಕು. ನಾವು ಏನಾದರೂ ಚಾಕುಗೆ ಒಂದು ಸ್ವಲ್ಪ ಏನಾದರೂ ಕೇಕ್ ಬ್ಯಾಟರ್ ಏನಾದರೂ ಅಂಟ್ಕೊಂಡು ಬರ್ತಾಯಿದ್ರೆ ಅದನ್ನು ಇನ್ನೂ ಒಂದು 5 ನಿಮಿಷ ನೀವು ಬೇಕ್ ಮಾಡೋದಕ್ಕೆ ಇಟ್ಬಿಡಿ. ಹಾಗೆ ಅದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಪಾತ್ರೆಯಿಂದ ತೆಗಿಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು, ಇನ್ನು ಸಂಜೆ ಆಗಿತ್ತಲ್ವ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಗಿಡಕ್ಕೆ ನೀರು ಹಾಕಿದ್ರೆ ಆಯಿತು ಅಂತ ಇಲ್ಲಿ ಗಿಡಗಳಿಗೆ ನೀರು ಹಾಕೋಕ್ಕೆ ಬಂದಿದ್ದೆ. ಇನ್ನು ಅದೆಲ್ಲ ಆದಮೇಲೆ ಸಂಜೆ ಕೆಲಸನೆಲ್ಲ ಮುಗಿಸ್ಕೊಂಡೆ. ಹಾಗೆ ಇಲ್ಲಿ ಇವಾಗ ಕೇಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಶುಗರ್ ಸಿರಪ್ಪು ಸಹ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಶುಗರ್ ಸಿರಪ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಈ ಶುಗರ್ ಸಿರಪ್ಪಿಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಒಂದು 3 ಸ್ಪೂನು ಸಕ್ಕರೆನ ಸೇರಿಸ್ಕೊಂಡು ಸಕ್ಕರೆ ಕರಗೋವರೆಗೂ ಇದನ್ನ ಬಿಸಿ ಮಾಡಿಕೊಂಡ್ರೆ ಸಾಕು. ನಮಗಿಲ್ಲಿ ಪಾಕ ಬರಬೇಕಾಗಿಲ್ಲ. ಈ ಶುಗರ್ ಸಿರಪ್ಪು ಬರೀ ಸಕ್ಕರೆ ಕರಗೋಗಿದ್ರೆ ಸಾಕಾಗುತ್ತೆ. ಹಾಗೆ ಇದು ಸಕ್ಕರೆ ಕರದ್ಮೇಲೆ ನಾನು ಮತ್ತೆ ಒಂದು ಗ್ಲಾಸಿಗೆ ತೆಗೆದಿಟ್ಕೊಂಡ್ಮೇಲೆ ಅದೇ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಇಲ್ಲಿ ಚಾಕ್ಲೇಟ್ ಸಿರಪ್ನ ಮಾಡ್ಕೋಬೇಕು. ಹಾಗಾಗಿ ಚಾಕ್ಲೇಟ್ ಸಿರಪ್ ಮಾಡೋದಕ್ಕೆ ನಾನಿಲ್ಲಿ ಒಂದು 2-3ರಿಂದ 3 ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಕೊಕ್ಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಕೈ ಬಿಡದೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲೂ ಕೋಕೋ ಪೌಡರು ಗಂಟಾಗಲ್ಲ, ಹಾಗೆ ನೀಟಾಗಿ ಕುಕ್ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಒಂದು 5ರಿಂದ 10 ನಿಮಿಷ ಆದಮೇಲೆ ಈ ಥರ ಕೊಕ್ಕೋ ಸಿರಪ್ಪು ರೆಡಿ ಆಯಿತು ಅಂದರೆ ಅಂತ ಅರ್ಥ. ಅಂದರೆ ಚಾಕ್ಲೇಟ್ ಸಿರಪ್ಪು. ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಆಗಿಬಿಟ್ಟಿದ್ದೆ, ಹಾಗಾಗಿ ಟೈಮ್ ಜಾಸ್ತಿ ತೊಗೊಂಡು. ನೀವು ಮಾಡ್ಕೊಳ್ಳೋವಾಗ ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ಆವಾಗ ಟೈಮು ಸಹ ಸೇವ್ ಆಗುತ್ತೆ, ಬೇಗ ನಿಮಗೆ ಚಾಕ್ಲೇಟ್ ಸಿರಪ್ಪು ರೆಡಿ ಆಗುತ್ತೆ. ಇದು ಒಂದು ಸ್ವಲ್ಪ ನೀರಿನ ಇರುವಾಗಲೇ ತೆಗೆದುಬಿಡಿ. ಪೂರ್ತಿಯಾಗಿ ಗಟ್ಟಿ ಆಗೋವರೆಗೂ ಬಿಟ್ಬಿಟ್ರೆ ಮತ್ತಷ್ಟು ಗಟ್ಟಿ ಆಗಿಬಿಡುತ್ತೆ ತಣ್ಣಗಾಗಿ. ತಣ್ಣಗಾಗಿದ್ಮೇಲೆ ಹಾಗಾಗಿ ನಾನು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಅನ್ನೋಂತಹ ಟೈಮಲ್ಲಿ ತೆಗೆದುಬಿಟ್ಟಿದ್ದೆ. ಅದಾದ ನಂತರ ಇನ್ನು ಸ್ವಲ್ಪ ಶುಗರ್ ಸಿರಪ್ಪು ಹಾಗೆ ಕೊಕ್ಕೋ ಪೌಡರು ಸಹ ತಣ್ಣಗಾಗಬೇಕು. ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇಲ್ಲಿ ಇನ್ನು ನನ್ನ ಮಗಳು ಬರ್ಡೇ ಇತ್ತಲ್ವ ಅಂಥೇಳಿ ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಬರ್ಡೇ ಅಂದರೆ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಪಲಾವು ಅಥವಾ ಉಪ್ಪಿಟ್ಟು ಈ ಥರ ಇರುತ್ತೆ. ನನ್ನ ಮನೇಲಿ ಇವತ್ತು ಪಲಾವ್ನ ಮಾಡ್ಕೊತಾ ಇದ್ದೆ. ಇನ್ನು ಪಲಾವೆಲ್ಲ ರೆಡಿ ಮಾಡಿ ಮೊಸರು ಬಜ್ಜೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಕೇಕು ಸಹ ನೀಟಾಗಿ ತಣ್ಣಗಾಗಿತ್ತು. ಇವಾಗ ಅದನ್ನ ತೆಗಿತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಚಾಕು ಸಹಾಯದಿಂದ ಅದನ್ನ ಬಿಡಿಸ್ಕೊಳ್ಳಿ, ಅಂಟ್ಕೊಂಡಿರುತ್ತೆ. ಅದಾದ ನಂತರ ನೋಡಿ ಈ ಥರ ನೀಟಾಗಿ ಬಂದುಬಿಡುತ್ತೆ. ಒಂಚೂರು ಎಲ್ಲೂ ಅಂಟಿರಲಿಲ್ಲ ಪಾತ್ರೆಗೆ. ಹಾಗೆ ಯಾವ ಥರ ಕಾಣ್ತಾ ಇತ್ತು ಅಂತ ನೋಡಿ. ನಾನಿದು 3ನೇ ಸರಿ ಮಾಡ್ತಾ ಇರೋದು. 3 ಸರಿ ಮಾಡಿದ್ರೂ ಮಾತ್ರ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಇಷ್ಟು ದಪ್ಪ ಬಂದಿದೆ. ನಾನು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಮಾಡಿದ್ರೆ ಡಬಲ್ ಲೇಯರ್ ಮಾಡ್ಕೋಬೋದಾಗಿತ್ತು. ಹಾಗೆ ದೊಡ್ಡ ಪಾತ್ರೆ ಮಾಡಿರೋದ್ರಿಂದ ಒಂದು ಸ್ವಲ್ಪ ದಪ್ಪನೂ ಸಹ ಕಡಿಮೆ ಆಗಿತ್ತು ಅಂತ ಹೇಳ್ಬಿಟ್ಟು ಇದು ಒಂದೇ ಲೇಯರ್ನ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಇದೊಂದು ಸ್ವಲ್ಪ ಒಡೆದೋಗಿರೋ ಥರ ಕಾಣ್ತಾ ಇದೆ ನೋಡಿ, ಅದನ್ನು ತೆಗಿತಾ ಇದ್ದೀನಿ. ಲೇಯರು ಒಂದು ಸ್ವಲ್ಪ ಉಬ್ಬಿರೋ ಥರನೂ ಇದೆ. ಹಾಗಾಗಿ ಅದನ್ನ ತೆಗೆದ್ಬಿಟ್ಟು ಇವಾಗ ಮೊದಲಿಗೆ ನಾವೇನು ಸಿರಪ್ಗಳನ್ನ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಹಾಕೋಬೇಕಾಗತ್ತೆ. ನನಗೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು, ಅವ್ರ ಜೊತೆ ಮಾತಾಡ್ಕೊಂಡು ಇದು ರೆಡಿ ಮಾಡ್ತಾಯಿದ್ದೆ. ಹಾಗಾಗಿ ಇಲ್ಲಿ ಶುಗರ್ ಸಿರಪ್ನ ಹಾಕೋದೇ ಮರ್ತ್ಬಿಟ್ಟಿದ್ದೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಇವಾಗ ಇದಕ್ಕೆ ಫಸ್ಟಿಗೆ ನೀವು ಶುಗರ್ ಸಿರಪ್ನ ಹಾಕ್ಕೊಳ್ಳಿ. ನಾನು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಅದಾದ ನಂತರ ಹಾಕ್ಕೊಂಡಿದ್ದೀನಿ. ಶುಗರ್ ಸಿರಪ್ನ ಹಾಕ್ಕೊಂಡು ಆದಮೇಲೆ ನೀವು ಈ ಥರ ಚಾಕ್ಲೇಟ್ ಸಿರಪ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ನಾನು ತೆಗಿಯುವಾಗ ಒಂದು ಸ್ವಲ್ಪ ನೀರಾಗಿತ್ತು ಇದು. ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆದರೆ ಕರೆಕ್ಟಾಗಿರೋಂತಹ ಅದಕ್ಕೆ ರೆಡಿಯಾಗಿರುತ್ತೆ. ಇವಾಗ ಚಾಕ್ಲೇಟ್ ಸಿರಪ್ ನೀಟಾಗಿ ಹಾಕ್ಕೊಂಡು ಪೂರ್ತಿ ಕೇಕಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಮಾಡಿರುವಂತಹ ಚಾಕ್ಲೇಟ್ ಸಿರಪ್ ಒಂದು ಸ್ವಲ್ಪ ಕಡಿಮೆನೇ ಆಗೋಗ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡಿ ಇವಾಗ ನಾನು ಶುಗರ್ ಸಿರಪ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಫಸ್ಟಿಗೆ ಸೇರಿಸ್ಕೋಬೇಕಾಗಿತ್ತು. ನನ್ನ ಮಕ್ಕಳ ಜೊತೆ ಮಾತಾಡಿಕೊಂಡು ಇಲ್ಲಿ ಚಾಕ್ಲೇಟ್ ಸಿರಪ್ ಆದಮೇಲೆ ಸೇರಿಸ್ಕೊತಾ ಇದ್ದೀನಿ. ನೀವು ಮಾಡುವಾಗ ಫಸ್ಟಿಗೆ ಶುಗರ್ ಸಿರಪ್ನ ಸೇರಿಸಿ ಅದಾದ ನಂತರ ಇಲ್ಲಿ ಚಾಕ್ಲೇಟ್ ಸಿರಪ್ನ ಸೇರಿಸ್ಕೊಳ್ಳಿ. ಹಾಗೆ ಇನ್ನು ಇದಕ್ಕೆ ನೀವು ಯಾವ ಥರ ಬೇಕೋ ಆ ಥರ ಡೆಕೋರೇಷನ್ನ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಸ್ವಲ್ಪ ಜೇಮ್ಸು ಹಾಗೆ ಚೆರೀಸು
ಅದನ್ನೆಲ್ಲ ಇಟ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬರ್ತ್ಡೇ ಕೇಕು ಅಂದರೆ ಒಂದು ಸ್ವಲ್ಪ ಏನಾದರೂ ಡೆಕೋರೇಷನ್ ಇರಲೇಬೇಕು. ಹಾಗೆ ಮಕ್ಕಳು ನಾವು ಮಾಡಿದ್ದು ಅಂದರೆ ಒಪ್ಪೋದಿಲ್ಲ ಅಲ್ವಾ, ಈ ಥರ ಪ್ಲೇನಾಗಿ ಕೊಟ್ಬಿಟ್ರೆ. ಹಾಗಾಗಿ ನಾನಿಲ್ಲಿ ನನಗೆ ಯಾವ ಥರ ಬೇಕು ಆ ಥರ ಇಲ್ಲಿ ಮಾಡ್ಕೊತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಜಾಮು ಸಹ ಹಾಕಿದ್ದೀನಿ ಇಲ್ಲಿ, ಫ್ರೂಟ್ ಜಾಮು. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ನೀವು ಮನೇಲಿ ಮಾಡಿಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಆರಾಮಾಗಿ ನಾವು ಹೈಜಿನಿಕ್ಕಾಗಿ ಮನೇಲೇ ಕೇಕ್ನ ಸುಲಭವಾಗಿ ಮಾಡ್ಕೋಬೋದು. ಹಾಕುವಂತಹ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಯಾರು ಮಾಡಿದ್ರೂ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಕೇಕೆಲ್ಲ ಆದಮೇಲೆ ನನ್ನ ಬರ್ಡೇಗೆ ಅಂತ ಕೇಕ್ ತೊಗೊಂಬಂದಾಗ ಈ ಥರ ಕೊಟ್ಟಿದ್ರು ಅವರು. ಇನ್ನು ಎತ್ತಿಕ್ಕಿದ್ದೆ ನಾನು, ಈ ಥರ ಯಾರಿಗಾದ್ರೂ ಮನೇಲಿ ಬರ್ಡೇ ಇದ್ದಾಗ ನಾನೇ ಮಾಡಿದಾಗ ಇದನ್ನ ಹಾಕಿದ್ರೆ ಆಯಿತು ಅಂತ. ನೋಡಿ, ಇದೊಂದು ಹಾಕಿದ್ಮೇಲೆ ಕೇಕ್ ಲುಕ್ಕು ತುಂಬಾ ಚೆನ್ನಾಗಿ ಬಂತು. ಇನ್ನು ಇದನ್ನು ಇವಾಗ ಕಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನನ್ನ ಮಗಳು ಕಟ್ ಮಾಡಿದ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಫ್ಲಫಿಯಾಗಿ ಬಂದಿತ್ತು ಅಂದರೆ ತುಂಬ ರುಚಿಯಾಗಿತ್ತು ಈ ಕೇಕ್ ಮಾತ್ರ. ಹಾಗೆ ಇದ್ರ ಮೇಲೆ ಒಂದು ಚೆರಿನೂ ಸಹ ಬಿಡಲಿಲ್ಲ ಅವರು, ಒಂದು ಜೆಮ್ಸು ಸಹ ಬಿಡಲಿಲ್ಲ. ಮಕ್ಕಳು ಅಂದರೆ ಹಾಗೆ ಅಲ್ವಾ, ಅವ್ರಿಗೆ ಇಷ್ಟ ಏನಾಗಿರುತ್ತೆ ಅದನ್ನು ಮಾತ್ರ ಬಿಡೋದೇ ಇಲ್ಲ, ಅವರು ತಿಂದು ಖಾಲಿ ಮಾಡಿಬಿಡ್ತಾರೆ. ನಾನು ಹೇಳ್ತಾನೆ ಇದ್ದೆ, ಇನ್ನೂ ಎಂಡಿಂಗ್ ವೀಡಿಯೋ ಮಾಡಿಲ್ಲ, ತೋರ್ಸೋದಕ್ಕಾದ್ರೂ ಒಂದೊಂದು ಬಿಡ್ರು ಅಂತಂದರೆ ಅವ್ರು ಕೇಳಲೇ ಇಲ್ಲ. ಇನ್ನೇನು ಮಾಡೋದು, ಮಕ್ಕಳು ಅಂದರೆ ಸುಮ್ಮನೆ ಇರೋದೇ ಇಲ್ಲ, ತಿಂದು ಖಾಲಿ ಮಾಡಿಬಿಡ್ತಾರೆ. ಇನ್ನು ಅದಾದ ನಂತರ ಇಲ್ಲಿ ನನ್ನ ಮಗಳ ಬರ್ಡೇನ ಯಾವ ಥರ ಸೆಲೆಬ್ರೇಷನ್ ಮಾಡಿದೆ ಅಂತ ನಿಮಗೆ ಎಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಚಿಕ್ಕದಾಗಿ ಮನೇಲಿರುವಂತಹ ಜನನೇ ಸೇರಿಕೊಂಡು ಈ ಥರ ಮಾಡಿದ್ದೀವಿ. ತುಂಬ ಗ್ರ್ಯಾಂಡಾಗಂತೂ ಪ್ರತಿ ವರ್ಷ ಮಾಡೋದಿಲ್ಲ ನಾವು. ಫಸ್ಟ್ನೇ ವರ್ಷದ ಬರ್ಡೇ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಅದಾದ ನಂತರ ನಾರ್ಮಲಾಗಿ ನಾವು ಮನೇಲಿರುವಂತಹ ಜನಗಳೇ ಸೇರಿಕೊಂಡು ಬರ್ಡೇನ ಮಾಡೋದು. ಅದರಲ್ಲೂ ಈ ವರ್ಷ ನಾನು ಮಾಡಿರುವಂತಹ ಕೇಕ್ನ ಕಟ್ ಮಾಡಿ ಬರ್ತಡೇ ಆಚರಿಸಿದ್ರಿಂದ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ಬಂದಿದ್ದರು, ಅವರು ಸಹ ಇಲ್ಲಿ ಕೇಕ್ನ ಕಟ್ ಮಾಡಿಸಿ ತಿನ್ನಿಸ್ತಾ ಇದ್ದಾರೆ. ಹಾಗೆ ನಮ್ಮ ಅಣ್ಣನೂ ಸಹ ಬಂದಿದ್ದ, ನಮ್ಮಮ್ಮ ನಮ್ಮ ಅಪ್ಪನೂ ಸಹ ಇಲ್ಲಿ ವಿಡಿಯೋ ಕಾಲಲ್ಲಿ ಅವಳ ಜೊತೆಗೆ ಮಾತಾಡ್ತಾಯಿದ್ರು. ಹಾಗೆ ಅವ್ರ ಅಪ್ಪ ಇರಲಿಲ್ಲ ಇವತ್ತು, ಯಾಕಂದರೆ ಅವ್ರದ್ದು ನೈಟ್ ಡ್ಯೂಟಿ ಇರೋದ್ರಿಂದ ಅವ್ರು ಇರೋದೇ ಇಲ್ಲ ಅವ್ರ ಬರ್ಡೇಲಿ. ಅದಕ್ಕೆ ಅವ್ರ ಜೊತೆಗೂ ಸಹ ಇಲ್ಲಿ ಫೋನ್ ಮಾಡಿ ತೋರಿಸ್ತಾ ಇದ್ಲು, ಮಮ್ಮಿ ಈ ಥರ ಕೇಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಪಪ್ಪ ಅಂತ ಹೇಳ್ತಾಯಿದ್ಲು. ಹಾಗಿದ್ರೆ ನನಗೂ ಇಡಮ್ಮ, ನಾನು ಬಂದು ತಿಂತೀನಿ ಅಂತ ಹೇಳ್ತಾಯಿದ್ರು. ಇನ್ನು ಕೇಕ್ ಕಟ್ಟಿಂಗ್ ಆದಮೇಲೆ ಅವ್ರ ಅಕ್ಕ, ಅವರ ಅಣ್ಣ ಅವರೆಲ್ಲ ಒಂದು ಸ್ವಲ್ಪ ಅವಳಿಗೆ ಏನೋ ಗಿಫ್ಟ್ ತಂದಿದ್ರಂತೆ, ಅದನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದಾಳೆ. ಈ ನನ್ನ ಮಗ ಇದನ್ನೆಲ್ಲ ಅವನು ಪೆನ್ ಏನೋ ಕೊಡಿಸಿದ್ದ, ಅಂಗಡಿಯಲ್ಲೇ ಅವ್ರು ರ್ಯಾಪ್ ಮಾಡಿ ಕೊಟ್ಟಿದ್ರು. ಅದಲ್ಲದೇ ಮನೆಗೆ ಬಂದು ಅವನು ಸಹ ಇಲ್ಲಿ ಒಂದು 3-4 ಪೇಪರ್ನ ರ್ಯಾಪ್ ಮಾಡಿ ಕೊಟ್ಟಿದ್ದ. ಅವಳಿಗೆ ಅದು ಓಪನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಎಷ್ಟು ರ್ಯಾಪ್ ಮಾಡಿಕೊಟ್ಟಿದ್ಯಾ ನನಗೆ ನೀನು, ಏನು ತಂದಿದ್ದೀಯ ಅಂತ ಕ್ಯೂರಿಯಾಸಿಟಿನೇ ನೋಡೋಕ್ಕಾಗ್ತಾಯಿಲ್ಲ ನನಗೆ ಅಂತ ಇದ್ಲು ಅವಳು. ಅದಾದ ನಂತರ ಲಾಸ್ಟಲ್ಲಿ ಅವ್ರ ಪಕ್ಕ ಅವ್ರ ಅಕ್ಕ ಕೂತಿದ್ಲು, ನಾನು ಬಿಚ್ಕೊಡ್ತೀನಿ ಕೊಡಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಚ್ಕೊಟ್ಟಾದ್ಮೇಲೆ ಲಾಸ್ಟಲ್ಲಿ ಅವಳು ತೆಗೆದ್ಲು. ಇಲ್ಲಿ ತೋರಿಸ್ತಾ ಇದ್ದಾಳೆ ನೋಡಿ, ಇಂಕ್ ಪೆನ್ನು ಕೊಡಿಸಿರೋದು ಅವಳಿಗೆ. ಅದಾದ ನಂತರ ಇವಳು ಚೈನ್ ತೊಗೊಂಬಂದು ಕೊಟ್ಟಿದ್ಲು. ನಾನು ನಿನಗೆ ಗೋಲ್ಡ್ ಚೈನ್ ಹಾಕಿದ್ದೀನಿ ನೋಡು ಅಂತ ರೇಗಿಸ್ತಾ ಇದ್ಲು. ಇನ್ನು ನಮ್ಮಣ್ಣ ಇವತ್ತು ಹಾಕಿರುವಂತಹ ಬಟ್ಟೆ ನಮ್ಮಣ್ಣನೇ ಕೊಡಿಸಿರೋದು. ಹಾಗೆ ಅವಳಿಗೆ ಒಂದು ಜಾಮಿಟ್ರಿ ಬೇಕು ಅಂತ ಹೇಳಿದ್ಲು, ಜಾಮಿಟ್ರಿನೂ ಸಹ ಇಲ್ಲಿ ಕೊಡಿಸ್ತಾ. ಹಾಗೆ ಇಷ್ಟೇ ಸಿಂಪಲ್ಲಾಗಿ ನಾನು ಇವತ್ತು ನನ್ನ ಮಗಳ ಬರ್ಡೇನ ಮುಗಿಸ್ದೆ. ಇನ್ನು ನೈಟ್ ಊಟನ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಇವತ್ತು ಪಲಾವ್ ಜೊತೆಗೆ ಒಂದು ಸ್ವಲ್ಪ ರಾಯ್ತ ಹಾಗೆ ಗೋಬಿ ಮಂಚೂರಿಯನ್ನು ಸಹ ತೊಗೊಂಡು ಬಂದಿದ್ವಿ. ಅದನ್ನು ಸಹ ಇಲ್ಲಿ ಬಡಿಸ್ಕೊಂಡು ತಿಂತಾಯಿದ್ವಿ. ಹಾಗೆ ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ಕೇಕ್ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಸಹ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇ ಮನೆಯಲ್ಲಿ ಕೇಕ್ನ ಮಾಡಿ ಕೊಡಿ, ಅವರು ಸಹ ಇಷ್ಟಪಡ್ತಾರೆ. ಹಾಗೆ ಹೈಜಿನಿಕ್ ಆಗಿ ಇರುತ್ತೆ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.